ವಿಜೃಂಭಣೆಯಿಂದ ಶ್ರೀ ಸದ್ಗುರು ಶರಣ ಬಸವೇಶ್ವರ ವಿದ್ಯಾವರ್ತಕ ಸಂಸ್ಥೆ ಹಳಿಂಗ್ಳಿ ಈ ಸಂಸ್ಥೆಯ 32ನೇ ವರ್ಷಗಳ ಸಂಭ್ರಮದ ವಾರ್ಷಿಕ ಶ್ರೇಯ ಸಮ್ಮೇಳನದ ನಿಮಿತ್ತ ನಡೆದಿರತಕ್ಕಂಥ ಈ ಸಂಜೆಯ ಸುಂದರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳು ಅವರ ಪಾದಾರ ವಂದನೆಗಳಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅದೇ ಪ್ರಕಾರ ನೇತೃತ್ವ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶರಣಬಸವ ದೇವರು ಕಮರಿಮಠ ಅವರ ಪಾದಗಳಲ್ಲೂ ಸಹಿತ ಅನುಪಸ್ಥಿತಿಯಲ್ಲಿ ಶ್ರೀ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ದೇಸಾಯಿ ಅವರೇ ಹಾಗೂ ವಿಶೇಷ ಆಮಂತ್ರಿತರಾಗಿರ್ತಕ್ಕಂಥ HY ಜರಾಳಿ ಅವರೇ, AK ಬಸಣ್ಣವರವರೇ, CS ಕಲ್ಯಾಣಿ ಅವರೇ, ಹಾಗೂ ಊರಿನ ಹಿರಿಯರಾಗಿರ್ತಕ್ಕಂಥ BV ವೆಂಕಟಾಪುರ ಅವರೇ, ಹಾಗೂ GB ಗನವಾಡಿ ಅವರೇ, ಹಾಗೂ ಜಿನ್ನಪ್ಪ ಚೌಗಲಾ ಅವರೇ, ಹಾಗೂ ಬುಜುಬಲಿ ಕಲ್ಲೋಳ್ಳಿ ಅವರೇ, ಈರಣ್ಣ ತೇಲಿ ಅವರೇ, ಮಾಧವರಾವ್ ಪಾಟೀಲ್ ಅವರೇ, ಬಸಪ್ಪ ನಾಗಪ್ಪ ತೇಲಿ ಅವರೇ, ಡಾಕ್ಟರ್ ಧನ್ಪಾಲ್ ಯಲ್ಲಟ್ಟಿ ಅವರೇ, ಬಸಪ್ಪ ನಿಂಗಪ್ಪ ಗುರವ್ ಅವರೇ, ಶ್ರೀಮಂತ್ ಕಾನ್ಗೊಂಡ್ ಅವರೇ, ಮೋಹನ್ ಕಾಂಬ್ಳೆ ಅವರೇ, ರಘು ಪೂಜಾರಿ ಅವರೇ, ಹಾಗೂ ಈ ಸಂಸ್ಥೆಯ ಪ್ರಾಂಶುಪಾಲರೇ, ಎಲ್ಲ ಉಪನ್ಯಾಸಕ ಮಿತ್ರರೇ, ಗುರುವಂದವೇ, ಗುರುಮಾತೆಯರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಸರ್ವ ಸದಸ್ಯರೇ, ಎಲ್ಲ ಅತಿಥಿ ಮಹೋದರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರೇ, ಶಿಕ್ಷಣ ಪ್ರೇಮಿಗಳೇ, ಹಿರಿಯರೇ, ಯುವ ಮಿತ್ರರೇ, ಪತ್ರಕರ್ತ ಮಿತ್ರರೇ, ವಿದ್ಯಾರ್ಥಿನಿಯರೇ, ನನಗೆ ತುರ್ತಾಗಿ ಹೋಗ್ಬೇಕಾಗಿದ್ರೆ ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋಂಗಿಲ್ಲ. ನನಗೆ ಭಾಳ ಸಂತೋಷ ಕೊಡುವಂಥ ವಿಷಯ ಅಂದ್ರೆ, ಈ ಜೂನಿಯರ್ ಕಾಲೇಜಿನಲ್ಲಿ 100ಕ್ಕೆ 100 ಮಾರ್ಕ್ಸ್ ಪಡ್ಕೊಂಡಿರ್ತಕ್ಕಂಥ ಮಕ್ಕಳನ್ನು ಸನ್ಮಾನ ಮಾಡಿದ್ದು ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಇಂಥ ಒಂದು ಶ್ರೇಷ್ಠ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾರ, ಮಕ್ಕಳು ಪಡ್ಕೋತಾರ ಅನ್ನುವಂಥದ್ದನ್ನು, ಒಂದು ಆದರ್ಶ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಇದೇ ಪ್ರಕಾರ ಇನ್ನೂ ಈ ಸಂಸ್ಥೆ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಸಹಿತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇಲ್ಲಿ ಪೂಜ್ಯರ ಆಶೀರ್ವಾದದೊಂದಿಗೆ ಒಂದು ಬೃಹದಾಕಾರವ ಸಂಸ್ಥೆ ಈ ಗ್ರಾಮೀಣ ಮಟ್ಟದಲ್ಲಿ ತೆರೆದಿದ್ದು ಭಾಳ ಸಂತೋಷ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಮಕ್ಕಳನ್ನು ನಾವು ನಾಡಿನ ಸತ್ಪ್ರಜೆಗಳನ್ನಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಶಾಲೆ ಒಳಗೆ ಎಷ್ಟು ತನಕ ಇರ್ತಾರೆ ಮಕ್ಕಳು? ಶಾಲೆಗೆ ಹೋಗೋ ಮುಂದೆ ಕೇವಲ 7 ಗಂಟೆ ಮಾತ್ರ ಶಾಲೆ ಒಳಗೆ ಇರ್ತಾರೆ. ಉಳಿದ 17 ತಾಸು ಪಾಲಕರ ಜೊತೆನೇ ಇರ್ತಾರೆ. ನೀವು ಬರೇ ಶಾಲೆಯೊಳಗೆ ಮಾಸ್ತರಿಗೆ ಹೇಳಲಾರ್ದೆ ನೀವು ಸಹಿತ ಪಾಲಕರು ಸಹಿತ ತಮ್ಮ ಕರ್ತವ್ಯನೇ ನಿಭಾಯಿಸುವಂಥ ಕೆಲಸ ಮಾಡಬೇಕು. ದೊಡ್ಡವರಾಗಲಿ ಚಿಕ್ಕ ಮಕ್ಕಳಾಗಲಿ ನಮ್ಮ ಮನೆಯ ವಾತಾವರಣಕ್ಕೆ ಹೆಚ್ಚು ಅವರು ಕಲ್ಕೊಳ್ತಾರೆ. ಅದ್ರ ಪ್ರಭಾವ ಭಾಳ ಇರ್ತದೆ. ತಾಯಿ ತಂದೆ ಪಾಲಕರು ನಾವು ದೊಡ್ಡವರು ಮನೆಯಾಗ ಏನು ಮಾಡ್ತೀವೋ ಅದನ್ನು ಅನುಸರಿಸ್ತಿರ್ತಾರೆ ಮಕ್ಕಳು. ಆ ಕಾರಣಕ್ಕೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರಲಾರ್ದಂಥ ಒಂದು ಧಾರ್ಮಿಕ ಸಂಸ್ಕಾರ, ಅಧ್ಯಯನ ಕಡೆ ಹೆಚ್ಚು ಬೆಳಕು ಚೆಲ್ಲುವಂಥ ಕೆಲಸ ತಾಯಿ ತಂದೆಗಳ ಮಾಡಬೇಕು. ಯಾಕಂದರೆ ನಾವು ಮಕ್ಕಳ ಶಾಲೆ ಒಳಗೆ ಶಾಲೆ ಕಲಿಯೋ ಮುಂದೆ ಅಧ್ಯಯನ ಟೈಮ್ದೊಳಗೆ ನಾವು TV ಹಂಚ್ಕೊಂಡು ಕೊಂಡಿರಬಾರ್ದು. ನಮ್ಮ ಮಕ್ಕಳಿಗಿಂತ TV ಏನು ಭಾಳ ದೊಡ್ಡದಲ್ಲ. ಈಗ TV ಬಂದವು, ಮೊದಲೇ TV ಇದ್ದು. ಅದರ ಮಕ್ಕಳನ್ನ ಕುಣಿಸ್ಕೊಂಡು ನಾವು TV ನೋಡ್ರೆ TV ಸಂಸ್ಕಾರವನ್ನು ಮಕ್ಕಳು ಕಲಿತಾರೆ. ಆದ್ದರಿಂದ ಮಕ್ಕಳ ಮನೆಯೊಳಗೆ ಅಧ್ಯಯನ ಇದ್ದು ಹೊತ್ನಾಗ ನೀವು TV ನೋಡೋದು ಬಂದ್ ಮಾಡ್ಬೇಕು. ನೀವು ನೋಡ್ತೀರಿ ಆ ಮಕ್ಕಳ ಮೇಲೂ ಪರಿಣಾಮ ಬೀರುವಾಗ ಒಂದು ಒಳ್ಳೊಳ್ಳೆ ಪಾಠಗಳು TV ಒಳಗೆ ಬರ್ತಾವೆ. ಮತ್ತು ಸುದ್ದಿ ಮಾಧ್ಯಮ ಕೇಳಿಸುವಂಥ ಕೆಲಸ ಮಾಡ್ಬೇಕು. ರಾಷ್ಟ್ರ ಪ್ರೇಮವನ್ನು ಮೂಡಿಸುವಂಥ ಅನೇಕ ಭಾಷಣಗಳಿರ್ತಾವೆ. ಅವುಗಳನ್ನು ಮಕ್ಕಳಿಗೆ ತೋರಿಸುವಂಥ ಕೆಲಸ ಮಾಡಬೇಕೇ ವಿನಃ ಕೇವಲ ಧಾರಾವಾಹಿಗಳನ್ನು ನೋಡುವಂಥದ್ದನ್ನು ಕೆಲಸ ಆಗಬಾರ್ದು. ಧಾರಾವಾಹಿಯಾಗ ಏನಿರ್ತೈತಿ? ಬರೀ ಜಗಳ ಇರ್ತಾವೆ, ಬರೀ ಕೊಲೆ ಸುಲಿಗೆ ಇರ್ತಾವೆ.
ಅದನ್ನು ನೀವು ತೋರಿಸಿರಂದ್ರೆ ಮಕ್ಕಳ ಮೇಲೆ ದುಷ್ಪರಿಣಾಮ ಆಕತಿ. ಹೆಂಗ ನಾವು ಅಭಿಮನ್ಯು ಸುಭದ್ರ ಗರ್ಭಿಣಿ ಇದ್ದಾಗ ಶ್ರೀಕೃಷ್ಣ ಒಂದು ವಿದ್ಯೆಯನ್ನು ಕಲಿಸ್ತಾನ. ಆ ವಿದ್ಯೆಯಿಂದ ಒಳಗೆ ಹೋಗೋದು ಕಲಿಸಿರ್ತಾನ ನಾವು ಚಕ್ರವ್ಯೂಹದಾಗ. ಆಗ ಅಭಿಮನ್ಯು ಇನ್ನೂ ಹೊಟ್ಟೆಯಾಗಿರ್ತಾನೆ. ಇದರ ಅರ್ಥ ಅಂದ್ರೆ ಹೊಟ್ಟೆಯಾಗಿದ್ದಾಗೂ ಮಗುವಿಗೆ ಪಾಲನೆ ಮಾಡುವಂಥ ಆಲಿಸುವಂಥ ಶಕ್ತಿ ಇರ್ತದೆ. ಮತ್ತು ಹೊರಗಿದ್ದಾಗ ಆ ಮಕ್ಕಳು ಇನ್ನೂ ಅವ್ರ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ. ಅದಕ್ಕಾಗಿ ಶ್ರೀಕೃಷ್ಣ ಚಕ್ರವ್ಯೂಹ ಭೇದಿಸಿ ಒಳಗೆ ಹೋಗೋದು ಅಟ್ಟ ಹೇಳಿದ. ಆಮೇಲೆ ಸುಭದ್ರ ಅವ್ರು ನಿದ್ದಿಗೆ ಹೋಗಿದ್ದ ಕಾರಣಕ್ಕಾಗಿ ಅಲ್ಲಿ ಕತೆ ಬಿಟ್ಟ. ಅದೇನಾಯಿತು, ಒಳಗೆ ಹೋಗೋದು ಚಕ್ರವ್ಯೂಹದೊಳಗೆ ಒಳಗೆ ಹೋದ ಅಭಿಮನ್ಯು, ಹೊರಗೆ ಬರೋದು ಆಗಲಿಲ್ಲ. ಯಾಕಂದ್ರೆ ಆ ಕತೆ ಕೇಳಿದ್ದಿಲ್ಲ ಗರ್ಭದಾಗಿದ್ದಾಗ. ಆದ್ದರಿಂದ ಮಕ್ಕಳಾಗ ನೀವು ಒಂದು ಕಲಿಕಾ ಸಾಮರ್ಥ್ಯ, ಗ್ರಹಣ ಶಕ್ತಿ ಎಂಥದ್ದಿರ್ತೈತೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಮಗುವಿನಿಂದ ತಾಯಿ ತಂದೆ ಏನಾದರೂ ಆ ಮಗುವಿನಿಂದ ಕೆಟ್ಟ ಚಟಗಳನ್ನು ಕಲಿಯುವಂಥದ್ದು ಕೆಲಸ ಆಗಬಾರ್ದು. ಎಷ್ಟೋ ಜನ ನಾವು ಪಾಲಕರು ನೋಡಿದ್ದೀವಿ, ಅವರೇನು ತಂಬಾಕು ಸೇತ್ತಿದ್ದ, ಬಿಡಿ ಸೇತ್ತಿದ್ದ, ಸಿಗರೇಟ್ ಸೇತ್ತಿದ್ದನ ಮಗುವಿನ ಕೈಲಿ ತರಿಸ್ಕೊಳ್ಳೋದು, ಅವನ ಮುಂದೆ ಚಟ ಮಾಡೋದು ಆಗಬಾರ್ದು. ಇಲ್ಲಾಂದ್ರೆ ಏನಾಕವ, ಮಗು ಇದೇ ಜೀವನ ಅಂತ ತಿಳ್ಕೊತಾವು, ನಾವು ಇದನ್ನ ಮಾಡ್ಬೇಕತ್ತ. ಅವ್ರ ಮುಂದೆ ಕುಡಿದು ನಿಷೇಧಾಗಿ ಜಗಾಡೋದು ಆಗಬಾರ್ದು. ಅದರ ಒಟ್ಟಾರೆಯಾಗಿ ಮಕ್ಕಳು ಸುಸಂಸ್ಕೃತವಾಗಿ ಬೆಳಿಲಿಕ್ಕೆ, ಈ ನಾಡಿನ ಆಸ್ತಿ ಆಗಲಿಕ್ಕೆ ಏನೇನು ನಾವು ಕೊಡುಗೆಗಳನ್ನು ಕೊಡಬೇಕು, ಪಾಲಕರು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪಾಲಕರ ಕಳಕಳಿಯಿಂದ ನಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆದ್ದರಿಂದ ಏನು ನಮ್ಮ ಮಗುವಿನ ಬೆಳವಣಿಗೆಗಿಂತ ನಾವು ನಮಗೆಲ್ಲ ವಯಸ್ಸಾಗ್ಯದ, ಮದುವೆ ಆಗ್ಯಾವ, ಎಲ್ಲ ಸಂಸಾರ ಆಗ್ಯದ, ಆ ಮಕ್ಕಳ ಭವಿಷ್ಯ ಹಾಳು ಮಾಡಲಾರ್ದಂಗೆ ಅವ್ರನ್ನ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಬಯಸ್ತೀನಿ. ಮತ್ತು ಈ ಸಂಸ್ಥೆ ಇದೊಂದು ಗ್ರಾಮೀಣ ಮಟ್ಟದೊಳಗೆ ಭಾಳ ದೊಡ್ಡ ಪ್ರಮಾಣದೊಳಗೆ ಬೆಳೆದದ. ಅದೆಲ್ಲ ಅದಕ್ಕೆ ಕಾರಣ ಅಂದ್ರೆ ಗುರುಗಳು, ಆ ಕಮಿಟಿಯವರು, ಊರವರ ಸಹಕಾರ, ಸ್ನೇಹ, ಇದರಿಂದ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗ್ಯದ. ಇನ್ನಷ್ಟು ಎತ್ತರಕ್ಕೆ ಈ ಸಂಸ್ಥೆ ಬೆಳೀಲಿ. ಈ ಗ್ರಾಮಾಂತರ ಮಟ್ಟದಲ್ಲಿರ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಇನ್ನೂ ಹೆಚ್ಚಾಗಿ ನಡೀಲಿ. ಇಲ್ಲಿ ಮಕ್ಕಳು ಈ ರಾಜ್ಯಕ್ಕೆ ಎಲ್ಲ ಕ್ಷೇತ್ರದೊಳಗೂ ಸಹಿತ, ಅದು ಅಧ್ಯಯನದೊಳಗೆ, ಕ್ರೀಡೆ ಒಳಗೆ, ಸಾಂಸ್ಕೃತಿಕ ಕಾರ್ಯಕ್ರಮದಾಗೂ ಸಹಿತ ಅವರ ಸರ್ವತೋಮುಖ ಅಭಿವೃದ್ಧಿ ಹೊಂದಲಿಕ್ಕೆ ಈ ಸಂಘ, ಈ ಸಂಸ್ಥೆ ಸಹಾಯ ಸಹಕಾರ ಮಾಡಲಿ. ಗುರುಗಳ ಆಶೀರ್ವಾದದಿಂದ, ಗ್ರಾಮಸ್ಥರ ಸಹಕಾರದಿಂದ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಶುಭವನ್ನು ಹಾರೈಸಿ, ನನ್ನನ್ನು ಸಹಿತ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಕರೆಸುವಂತೆ ಈ ಸಲವೂ ಸಹಿತ ನನಗೆ ಇಲ್ಲಿ ಆಹ್ವಾನಿಸಿ, ನಿಮ್ಮೆಲ್ಲರ ಈ ಶಿಕ್ಷಣ ಸಂಸ್ಥೆ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಮತ್ತು ಇಲ್ಲಿ ಕಲಿಕಾ ಸಾಮರ್ಥ್ಯ, ಅವರು ಬೋಧನೆ ಮೆರಿಟನ್ನು ನೋಡಲಿಕ್ಕೂ ಸಹಿತ ಅವಕಾಶ ಮಾಡಿಕೊಟ್ಟು, ನನಗೆ ತಿಳಿದ ಮಟ್ಟಿಗೆ ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ, ಎಲ್ಲ ಶ್ರದ್ಧೆಯ ತಾಯಂದರಿಗೆ, ಶಿಕ್ಷಣ ಪ್ರೇಮಿಗಳಿಗೆ, ಹಿರಿಯರಿಗೆ, ಯುವ ಮಿತ್ರರಿಗೆ, ವಿದ್ಯಾರ್ಥಿನಿಯರಿಗೆ, ಪ್ರಾಂಶುಪಾಲರಿಗೆ, ಎಲ್ಲ ಗುರುವಂದಕ್ಕೆ, ಗುರುಮಾತೆಯರಿಗೆ, ಪತ್ರಿಕಾ ಮಿತ್ರರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.